ಸೊ ಇಂದು ಬಹಳ ಖುಷಿಯಾಗಿರುವಂತಹ ದಿನ. ಸೊ ನನಗೆ ಅಣ್ಣನಾಗುವಂಥವರು, ಸೊ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿರಿಯರು, 40 ವರ್ಷದ ರಾಜಕಾರಣ, ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪೆದ್ದಣ್ಣನವರು. ಅವರಿಗೆ ಇಂದು ಕರ್ನಾಟಕನೇ ಕೊಂಡಾಡ್ತಾ ಇರುವಂತಹ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರ ಕಡೆಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸದಸ್ಯತ್ವ ಸ್ಥಾನ ದೊರಕಿರೋದು ಸಂತಸದ ಸಂಗತಿ. ಸೊ ಅವರಿಗೆ ಭಗವಂತ ಇನ್ನಷ್ಟು ಆರೋಗ್ಯ, ಆಯುಷ್, ಅಂತಸ್ತು ನೀಡಲಿ. ಸೊ ಪೆದ್ದಣ್ಣನವರ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಚಿಕ್ಕಬಳ್ಳಾಪುರ ಮುಂದುವರೆಯಲಿ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಈ ಸ್ಥಾನ ದೊರಕಿರೋದು ಎಲ್ಲರಿಗೂ ಸಂತೋಷ ತಂದಿರುವಂತಹ ಸಂಗತಿ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಸ್ಥಾನಮಾನಗಳು ಅವರಿಗೆ ಕರುಣಿಸಲಿ. ಅವರ ಸೇವೆ ಕಾಂಗ್ರೆಸ್ ಪಾರ್ಟಿಗೆ ಹಾಗೂ ಯುವಕರಿಗೆ ಎಲ್ಲರಿಗೂ ಚಿಕ್ಕಬಳ್ಳಾಪುರದಲ್ಲಿ ಸಿಗಲಿ ಅಂತ ಆಶಿಸ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ, ದೇವರು ಒಳ್ಳೇದು ಮಾಡಲಿ. ನಮ್ಮ ಸೂರ್ಯ ಅಣ್ಣ ಅವರಿಗೆ ಟೌನ್ ಪ್ಲಾನಿಂಗ್ ಅಲ್ಲಿ ಸದಸ್ಯರಾಗಿ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳು. ಈ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರ್ ಸರ್ನ ಮರೆಯೋ ಹಾಗಿಲ್ಲ, ಹಾಗೂ ನಮ್ಮ ಕೇಶವ ರೆಡ್ಡಿ ಅಣ್ಣನ ಮರೆಯೋ ಹಾಗಿಲ್ಲ. ಎಲ್ಲರ ಸಹಕಾರದಿಂದ, ನಮ್ಮ ಜಯರಾಮಣ್ಣನ ಸಹಕಾರದಿಂದ ಇವರು ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಉಸ್ತುವಾರಿ ಸಚಿವರ ಕಡೆಯಿಂದ, ಶ್ರೀ ಸುಧಾಕರಣ್ಣ ಅವ್ರ ಕಡೆಯಿಂದ ಎಲ್ಲರ ಪರವಾಗಿ ಅಣ್ಣಾರವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಹೀಗೆ ಇವ್ರ ಸೇವೆ ಮುಂದುವರಿ. ಎಲ್ಲರ ಚಿಕ್ಕಬಳ್ಳಾಪುರದ ಸೀನಿಯರ್ ಲೀಡರು, ಕಾಂಗ್ರೆಸ್ನಲ್ಲಿ ತನ್ನದೇ ಆದಂತಹ ಸೇವೆನ ಕಳೆದ 45 ವರ್ಷಗಳಿಂದ ನೀಡ್ತಾ ಇದ್ದಾರೆ ನಾರಾಯಣಮ್ಮಕ್ಕ ಅವರು. ಅವರಿಗೆ ಇಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಅವರು ಆಯ್ಕೆ ಆಗಿರ್ತಾರೆ. ನನ್ನ ವೈಯಕ್ತಿಕ ಪರವಾಗಿ, ಎಲ್ಲರ ಪರವಾಗಿ, ಕಾಂಗ್ರೆಸ್ ಮುಖಂಡರ ಪರವಾಗಿ ಅಕ್ಕರವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗಿರುವಂಥದ್ದು ಈ ಕ್ಷೇತ್ರದ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಸಾಹೇಬ್ರನ್ನ. ಸೊ ಅವರು ದಲಿತರ ಪರ ಇದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ. ಅವರು ಎಲ್ಲರ ಕೈ ಹಿಡಿತಾರೆ, ಎಲ್ಲರ ಜೊತೆ ಇರ್ತಾರೆ, ಎಲ್ಲರನ್ನೂ ಕೂಡ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತ ಹೇಳ್ತಾ, ನಾರಾಯಣಮ್ಮಕ್ಕ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಇವರ ಸೇವೆ ಮತ್ತು ಸಾಧನೆ ಮತ್ತಷ್ಟು ಚಿಕ್ಕಬಳ್ಳಾಪುರಕ್ಕೆ ಸಿಗಲಿ ಅಂತ ಕೋರ್ಕೊಳ್ತಾ ಇದೀವಿ. ಅಭಿನಂದನೆಗಳು ಅಕ್ಕ. ಥ್ಯಾಂಕ್ಸ್. ನೋಡಿ ಸರ್,